ಚಿನ್ನು ಪ್ರತಿದಿನ ಬೆಳಗ್ಗೆ ತನ್ನ ಅಮ್ಮನನ್ನು ಕಾಡಿಗೆ ಹೋಗು ಅಂತ ಹೇಳುತ್ತಿದ್ದ. ಆದ್ರೆ ಯಾಕೆ? ನಾನು ಕಾಡಿಗೆ ಹೋಗಿ ಬರ್ತೀನಿ, ನೀನು ಮನೆಯಲ್ಲಿರು. ಅಮ್ಮ ಪ್ರತಿದಿನ ಕಾಡಿಗೆ ಹೋಗ್ತಿದ್ದಳು, ಆದರೆ ಚಿನ್ನು ಅವಳ ಹಿಂದೆ ಹೋಗ್ತಿರ್ಲಿಲ್ಲ. ಒಂದು ದಿನ ಚಿನ್ನು ಅಮ್ಮನನ್ನು ಗುಟ್ಟಾಗಿ ಹಿಂಬಾಲಿಸಿದ. ಇನ್ಮುಂದೆ ನೀನೊಬ್ಳೇ ಬರಬೇಡ, ನಾನು ನಿನ್ ಜೊತೆ ಬರ್ತೀನಿ. ನೀನು ನನ್ನ ಮಗ ಮಾತ್ರ ಅಲ್ಲ, ನನ್ನ ಒಳ್ಳೆಯ ಸ್ನೇಹಿತ ಕೂಡ. ಫ್ರೆಂಡ್ಸ್, ಉತ್ತರ ಇಲ್ಲಿದೆ. ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಯಾರೆಕ್ಟರ್ ಫೇಸ್, ಬಾಡಿ, ಡ್ರೆಸ್ ಮೇಂಟೈನ್ ಮಾಡಬೇಕು. ರೆಫರೆನ್ಸ್ ಇಮೇಜ್ ಮತ್ತು ಪ್ರಾಂಪ್ಟ್ಸ್ ಯೂಸ್ ಮಾಡಿ ಸೇಮ್ ಕ್ಯಾರೆಕ್ಟರ್ ಮೇಂಟೈನ್ ಮಾಡ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನಿಮಗೆ ಯಾವ ರೀತಿಯಿಂದ ವಿಡಿಯೋ ಬೇಕು ಅಂತ ಹೇಳಿ ನೀವು ಮೊದಲು ChatGPT ಗೆ ಕೊಡಬೇಕಾಗತ್ತೆ. ಸೊ ನೋಡಿ, ನಾನು ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೀನಿ. 3D ಫಿಕ್ಸರ್ ಅನಿಮಲ್ ಆಂಥ್ರೋಫೋನಿಕ್ animal like human body but animal face give consistent characters. ಈ ರೀತಿ ವಿಡಿಯೋಸ್ ಮಾಡಬೇಕು. ಸೊ ಸ್ಕ್ರಿಪ್ಟ್, ಇಮೇಜ್ ಮತ್ತೆ ವಿಡಿಯೋ ಪ್ರಾಂಪ್ಟ್, AI ವಾಯ್ಸ್, ಕ್ಯಾರೆಕ್ಟರ್ ವಾಯ್ಸ್ ಕೊಡು. ಕ್ಯೂರಿಯಾಸಿಟಿಯಾಗಿ ಯೂಟ್ಯೂಬ್ ಶಾರ್ಟ್ ಫಿಲ್ಮ್ ಮಾಡೋಕೆ. ಸೊ 9:16 ರೇಷಿಯೋನಲ್ಲಿ ಕೊಡು. ಹಾಗೇನೆ YT ಕ್ರಿಯೇಟ್ನಲ್ಲಿ ವಿಡಿಯೋಸ್ಗಳು ಕ್ರಿಯೇಟ್ ಆಗಬೇಕು. ಹಾಗೆ ನನಗೆ ಪ್ರಾಂಪ್ಟ್ ಕೊಡು ಅಂತ ನಾನು ಇಲ್ಲಿ ChatGPT ಗೆ ಕೇಳ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ChatGPT ಒಂದು ಸ್ಟೋರಿನ ಕೊಡುತ್ತೆ. ನೋಡಿ, ಚಿಕ್ಕ ಮೊಲ ತನ್ನ ಅಮ್ಮನನ್ನು ಯಾಕೆ ಪ್ರತಿದಿನ ಕಾಡಿಗೆ ಕಳಿಸುತ್ತಿತ್ತು. ಓಕೆನಾ? ಸೊ ಕ್ಯಾರೆಕ್ಟರ್ 1 ಬಂದ್ಬಿಟ್ಟು ಚಿನ್ನು, ಕ್ಯಾರೆಕ್ಟರ್ 2 ಬಂದ್ಬಿಟ್ಟು ಅಮ್ಮ ರ್ಯಾಬಿಟ್. ಓಕೆನಾ? ಸೊ ನಮ್ಮ ಒಂದು ಈ ಸ್ಟೋರಿನಲ್ಲಿ 2 ಕ್ಯಾರೆಕ್ಟರ್ಗಳಿವೆ. ಒಂದು ಚಿನ್ನು ಅಂದ್ರೆ ಮಗು, ಹಾಗೇನೆ ಅಮ್ಮ ರ್ಯಾಬಿಟ್ ಆಗಿದ್ದಾಳೆ. ಓಕೆನಾ? ಸೊ ನೋಡಿ, ಒಂದು ಸ್ಟೋರಿ ಕೊಟ್ಟಿದೆ, ಅದ್ರ ಜೊತೆಗೆ ಒಂದು ಸ್ಕ್ರಿಪ್ಟ್ ಕೂಡ ಕೊಟ್ಟಿದೆ, AI ವಾಯ್ಸ್ ಕೊಟ್ಟಿದೆ, ಇಮೇಜ್ ಪ್ರಾಂಪ್ಟ್ ಕೊಟ್ಟಿದೆ, ಮತ್ತೆ ವಿಡಿಯೋ ಪ್ರಾಂಪ್ಟ್ ಕೂಡ ನಮಗೆ ChatGPT ನೇ ಕೊಟ್ಟಿದೆ. ಓಕೆನಾ? ಸೊ ನೀವು ನೋಡ್ಬೋದು, ಸೀನ್ 4, ಸೀನ್ 5, ಸೀನ್ 6 ಸ್ಟೋರಿ ಅಂತ ಕೇಳಿದ್ವಲ್ವಾ ನಾವು ಯೂಟ್ಯೂಬ್ಗೆ. ಹಾಗಾಗಿ ನಮಗೆ ಇಲ್ಲಿ ಶಾರ್ಟ್ ಸ್ಟೋರಿಯನ್ನು ಕೊಟ್ಟಿದೆ ChatGPT. ಸೊ ನೀವು ಇವಾಗ ಏನು ಮಾಡಬೇಕು, ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ಇಮೇಜ್ ಪ್ರಾಂಪ್ಟ್ ಇದೆ ಅಲ್ವಾ, ಇದನ್ನ ಕಾಪಿ ಮಾಡಿ ಗೂಗಲ್ನಲ್ಲಿ ಗೂಗಲ್ ಜೆಮಿನಿಯನ್ನು ಸರ್ಚ್. ಡನ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನಿಮಗೆ ಒಂದು ಇಮೇಜ್ ಇವಾಗ ಜನರೇಟ್ ಆಗುತ್ತೆ. ಬ್ರದರ್ ನನಗೆ ಪ್ರಶ್ನೆನ ಕೇಳಿದ್ರು, ನಮಗೆ ಈ ರೀತಿಯಂತ ಸ್ಟೋರಿ ಮಾಡಬೇಕಾಗಿದೆ, ಸೊ ಪ್ಲೀಸ್ ಹೇಗೆ ಮಾಡ್ಬೇಕಂತ ಹೇಳಿ ಮೇಡಮ್ ಅಂತ ಹೇಳಿ. ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ರ್ಯಾಬಿಟ್ ಕೊಟ್ಟಿದೆ, ಮತ್ತೆ ಇಲ್ಲಿ ಚಿನ್ನು ಮತ್ತೆ ಅಮ್ಮ ರ್ಯಾಬಿಟ್ ಕೂಡ ಇಲ್ಲಿ ನಮಗೆ ಒಂದು ಇಮೇಜ್ ರೆಡಿ ಆಗಿದೆ. ಓಕೆನಾ? ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಡೌನ್ಲೋಡ್ ಇಮೇಜ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೆಳಗಡೆ ನಿಮಗೆ ಇಮೇಜ್ ಡೌನ್ಲೋಡ್ ಅಂತ ಬರುತ್ತೆ ಅಲ್ವಾ, ಇಲ್ಲಿ ಬ್ಯಾಕ್ ಬನ್ನಿ, ಮತ್ತೆ ChatGPT ಗೆ ಬನ್ನಿ, ಮತ್ತೆ ಸೀನ್ 2 ಇಮೇಜ್ ಪ್ರಾಂಪ್ಟ್ ಅನ್ನ ಕಾಪಿ ಮಾಡಿ, ಮತ್ತೆ ಗೂಗಲ್ ಜೆಮಿನಿಗೆ ಹೋಗಿ ಪೇಸ್ಟ್ ಮಾಡಿ, ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಾವು ChatGPT ಪ್ರಾಂಪ್ಟ್ ಅನ್ನ ಕೇಳುವಾಗ ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ ಅಂತ ಕೇಳಿದ್ವಲ್ವ, ಹಾಗಾಗಿ ನಮಗೆ ChatGPT ಇವಾಗ ಕನ್ಸಿಸ್ಟೆಂಟ್ ಆಗಿ ರ್ಯಾಬಿಟ್ ಮತ್ತೆ ಚಿನ್ನು ಕ್ಯಾರೆಕ್ಟರ್ಗೆ ನಮಗೆ ಕೊಡುತ್ತೆ. ಸೊ ಬೇರೆ ಕ್ಯಾರೆಕ್ಟರ್ ನಮಗೆ ಕೊಡೋದಿಲ್ಲ. ಓಕೆನಾ? ಸೊ ನೋಡಿ, ಈ ರೀತಿಯಾಗಿ ನಾವು ಕ್ಯಾರೆಕ್ಟರ್ ವಾಯ್ಸ್ ವಿಡಿಯೋಸ್ಗಳನ್ನ ಕೇಳಬೇಕು. ಸೊ ಇಲ್ಲಿ ನಿಮ್ಮ ಇಮೇಜ್ ಇವಾಗ ಡೌನ್ಲೋಡ್ ಆಗಿದೆ. ಇವಾಗ ಮತ್ತೆ ಬ್ಯಾಕ್ ಬನ್ನಿ. ಇಲ್ಲಿ ಸೀನ್ 3 ಅದ ಅಲ್ವಾ, ಸೊ ಈ ಒಂದು ಇಮೇಜ್ ಪ್ರಾಂಪ್ಟ್ ಅನ್ನ ಕಾಪಿ ಮಾಡಿ, ಮತ್ತೆ ಗೂಗಲ್ ಜೆಮಿನಿಗೆ ಬನ್ನಿ, ಪೇಸ್ಟ್ ಮಾಡಿ, ಮತ್ತೆ ಸ್ವಲ್ಪ ವೇಟ್ ಮಾಡಿ. 3 ಲೈನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಇಮೇಜ್ ಮಾಡ್ಕೊಳ್ಳಿ. ಸೀನ್ 4, ಸೀನ್ 5, ಸೀನ್ 6. ಸೊ ಇದೇ ರೀತಿಯಾದಂತಹ ಪ್ರೊಸೀಜರನ್ನು ಫಾಲೋ ಮಾಡಿ ಮತ್ತೆ ಎಲ್ಲ ಇಮೇಜ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಾನು ಕೂಡ ಎಲ್ಲ ಇದೇ ಥರದ ಪ್ರೊಸೀಜರ್ನ ಫಾಲೋ ಮಾಡಿ ಸೀನ್ 6 ವರೆಗೆ ಇವಾಗ ಇಮೇಜನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವೇನು ಮಾಡಬೇಕು, ಇಲ್ಲಿ ಸೀನ್ 1 ಅಂತ ಇದೆ ಅಲ್ವಾ, ಸೊ ಈ ಒಂದು ವಿಡಿಯೋ ಪ್ರಾಂಪ್ಟನ್ನು ಕಾಪಿ ಮಾಡಿ, ಬ್ಯಾಕ್ ಬನ್ನಿ, ಗೂಗಲ್ನಲ್ಲಿ YT ಕ್ರಿಯೇಟ್ ಆ್ಯಪನ್ನು ಓಪನ್ ಮಾಡಿ. ಸೊ ಇದು ಯೂಟ್ಯೂಬ್ ಕಡೆಯಿಂದ ನಮಗೆ ಬಂದಿರುವಂಥ ಫ್ರೀ ಆ್ಯಪ್ ಆಗಿದೆ. ಇದರಲ್ಲಿ ನೀವು ಒಂದು ಜಿಮೇಲ್ ಐಡಿಯಿಂದ 10 ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ಅದನ್ನು ಪೇಸ್ಟ್ ಮಾಡಿ, ಮತ್ತೆ ಬ್ಯಾಕ್ ಬನ್ನಿ, AI ವಾಯ್ಸ್ ಇದೆ ಅಲ್ವಾ, ಇದನ್ನು ಕಾಪಿ ಮಾಡಿ, ಬ್ಯಾಕ್ ಬನ್ನಿ, ಇಲ್ಲಿ ಪೇಸ್ಟ್ ಮಾಡಿ.
ಓಕೆನಾ. ಸೊ ಇಲ್ಲಿ ವಿಡಿಯೋ ಪ್ರಾಂಪ್ಟ್ ಕೂಡ ತಗೊಂಡಿದ್ದೀರಾ, ಸೀನ್ 1, ಹಾಗೇನೆ ಇಲ್ಲಿ ಎ ಐ ವಾಯ್ಸ್ ಕೂಡ ತಗೊಂಡಿದ್ದೀರಾ. ಇಲ್ಲಿ ಪ್ಲಸ್ ಐಕಾನ್ ನಲ್ಲಿ ಹೋಗಿ ಸೊ ಸೀನ್ 1 ಇಮೇಜ್ ಇದೆ ಅಲ್ವಾ, ಅದನ್ನ ಇಲ್ಲಿ ಡನ್ ಕೊಡಿ. ಜನರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಮ್ಮ ವಿಡಿಯೋ ಇಲ್ಲಿ ರೆಡಿ ಆಗಿದೆ, ನಿಮಗೆ ಕೇಳಿಸ್ತಾ ಇರಬೇಕು. ಪ್ರತಿದಿನ ಬೆಳಗ್ಗೆ ತನ್ನ ಅಮ್ಮನನ್ನು ಕಾಡಿಗೆ ಹೋಗು ಅಂತ ಹೇಳುತ್ತಿದ್ದ. ಆದ್ರೆ ಯಾಕೆ? ಯೂಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಏರೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಸೀನ್ ಇದೆ ಅಲ್ವಾ, ಸೆಕೆಂಡ್ ಸೀನ್ ಇಮೇಜ್ ಪ್ರಾಂಪ್ಟ್ ಅನ್ನ ಕಾಪಿ ಮಾಡಿ ಮತ್ತೆ YT ಕ್ರಿಯೇಟ್ ಆ್ಯಪ್ನಲ್ಲಿ ಜನರೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ ಸೊ ನೋಡಿ ಸೆಕೆಂಡ್ ಸೀನ್ನಲ್ಲಿ ಅಮ್ಮ ಕೂಡ ಮಾತಾಡಿದಾಳೆ, ಹಾಗೇನೆ ಇಲ್ಲಿ ಆ ಒಂದು ಸ್ಟೋರಿ ನರೇಟರ್ ಕೂಡ ಮಾತಾಡಿದ್ದಾರೆ. ಸೊ ಈ ಒಂದು 2 ವಾಯ್ಸ್ಗಳನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ಓಕೆನಾ. ಪ್ಲಸ್ ಐಕಾನ್ನಲ್ಲಿ ಹೋಗಿ ಸೆಕೆಂಡ್ ಇಮೇಜನ್ನು ತಗೊಳ್ಳಿ, ಡನ್ ಕೊಡಿ, ಜನರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಚಿನ್ನು, ನಾನು ಕಾಡಿಗೆ ಹೋಗಿ ಬರ್ತೀನಿ, ನೀನು ಮನೆಯಲ್ಲಿರು. ಅಮ್ಮ ಪ್ರತಿದಿನ ಕಾಡಿಗೆ ಹೋಗ್ತಿದ್ದಳು, ಆದರೆ ಚಿನ್ನು ಅವಳ ಹಿಂದೆ ಹೋಗ್ತಿರ್ಲಿಲ್ಲ. ಚಿನ್ನು ಇಲ್ಲಿ ಸೆಕೆಂಡ್ ಸೀನ್ ಇಮೇಜ್ ಕೂಡ ಇವಾಗ ಡೌನ್ಲೋಡ್ ಆಗಿದೆ. ಇದನ್ನ ಯೂಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇದೆ ಅಲ್ವಾ, ಇಲ್ಲಿ ಮತ್ತೆ ವಿಡಿಯೋ ಪ್ರಾಂಪ್ಟ್ ಅನ್ನ ಕಾಪಿ ಮಾಡಿ ಕ್ರಿಯೇಟ್ ನಲ್ಲಿ ಜನರೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ ಮತ್ತೆ ಬ್ಯಾಕ್ ಬನ್ನಿ. ಸೊ ಸೀನ್ 3 ಎ ವಾಯ್ಸ್ ಇದೆ ಅಲ್ವಾ, ಅದನ್ನ ಕಾಪಿ ಮಾಡಿ ಇಲ್ಲಿ ಅದನ್ನ ಪೇಸ್ಟ್ ಮಾಡಿ. ಪ್ಲಸ್ ಐಕಾನ್ ಮೇಲೆ ಹೋಗಿ ನೋಡಿ ಇಮೇಜ್ ಅನ್ನ ತಗೊಳ್ಳಿ ಮತ್ತೆ ಡನ್ ಕೊಡಿ ಮತ್ತೆ ಜನರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆದ್ರೆ ಒಂದು ದಿನ ಚಿನ್ನು ಅಮ್ಮನನ್ನು ಗುಟ್ಟಾಗಿ ಹಿಂಬಾಲಿಸಿದ. ನೋಡಿ ಥರ್ಡ್ ಇಮೇಜ್ ದಿಂದ ವಿಡಿಯೋ ಕೂಡ ಡೌನ್ಲೋಡ್ ಆಗಿದೆ. ಇವಾಗ ಮತ್ತೆ ಸೇಮ್ ಏರೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಬನ್ನಿ. ಇವಾಗ ಸೀನ್ 1, ಸೀನ್ 2, ಸೀನ್ 3 ಆಗಿದೆ ಅಲ್ವಾ. ಸೊ ಇದೇ ರೀತಿಯಾದಂತಹ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ಸೀನ್ಗಳ ವಿಡಿಯೋ ಪ್ರಾಂಪ್ಟ್ ಅನ್ನ ಕಾಪಿ ಪೇಸ್ಟ್ ಮಾಡಿಬಿಟ್ಟು ನೀವು ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಸೊ ನಾನು ಕೂಡ ಇದೇ ತರಹದ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ನನ್ನ ಎಲ್ಲ ವಿಡಿಯೋಸ್ಗಳನ್ನ ಇವಾಗ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಬ್ಯಾಕ್ ಬನ್ನಿ, ಇನ್ಶಾರ್ಟ್ ಆಪ್ ಅನ್ನ ಓಪನ್ ವಿಡಿಯೋ ಆಪ್ಷನ್ ನ ಕ್ಲಿಕ್ ಮಾಡಿ ಪ್ಲಸ್ ಐಕಾನ್ ನ ಕ್ಲಿಕ್ ಮಾಡಿ ಮತ್ತೆ ಇವಾಗ ನೀವು ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರಲ್ವಾ, ಸೊ ಆ ಎಲ್ಲ ಸೀನ್ಗಳನ್ನ ತಗೊಳ್ಳಿ. 1 2 3 4. ಸೊ ನೀವು ಬೇಕಾದ್ರೆ ಕ್ಯಾಪ್ ಕಟ್ ಅನ್ನ ಉಪಯೋಗ ಮಾಡ್ಬೋದು, VN ಅನ್ನ ಉಪಯೋಗ ಮಾಡ್ಬೋದು, ಬಟ್ ನಾನು ಮಾತ್ರ ಇನ್ಶಾರ್ಟ್ ನ ಉಪಯೋಗ ಮಾಡ್ತೀನಿ. ತುಂಬಾನೇ ಈಸಿಯಾಗಿ ನಾವು ಇದರಲ್ಲಿ ವಿಡಿಯೋಸ್ಗಳನ್ನ ಎಡಿಟಿಂಗ್ ಮಾಡ್ಬೋದು. ಹಾಗಾಗಿನೇ ಸೊ ನಿಮಗೇನಾದ್ರೂ ಇನ್ಶಾರ್ಟ್ ನಲ್ಲಿ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡಬೇಕು ಪ್ರೊಫೆಷನಲ್ ಆಗಿ ಅನ್ನೋ ವಿಡಿಯೋ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಅದರ ರಿಲೇಟೆಡ್ ಆಗಿ ತೆಗೆದುಕೊಂಡು ಬರ್ತೀನಿ. ಓಕೆನಾ. ಸೊ ನೋಡಿ ಇಲ್ಲಿ ಎಲ್ಲ ವಿಡಿಯೋಸ್ಗಳು ನಮ್ದು ಇಲ್ಲಿ ಬಂದಿದೆ. ಇವಾಗ ಇಲ್ಲಿ ನೋಡಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಚಿನ್ನು ಪ್ರತಿದಿನ ಬೆಳಗ್ಗೆ ತನ್ನ ಅಮ್ಮನನ್ನು ಕಾಡಿಗೆ ಹೋಗು ಅಂತ ಹೇಳುತ್ತಿದ್ದ. ಆದ್ರೆ ಯಾಕೆ? ಚಿನ್ನು, ನಾನು ಕಾಡಿಗೆ ಹೋಗಿ ಬರ್ತೀನಿ. ಇಲ್ಲಿ ನೋಡಿ ನಡುವೆ ನಿಮ್ಗೆ ಬೇಕಾದ್ರೆ ನೀವು ಟ್ರಾನ್ಸಿಷನ್ ಅನ್ನ ತಗೊಳ್ಬಹುದು. ಸೊ ನೋಡಿ ಅಪ್ಲೈ ಟು ಆಲ್ ಮಾಡಿ. ನಾನು ಕಾಡಿಗೆ ಹೋಗಿ ಬರ್ತೀನಿ, ನೀನು ಮನೆಯಲ್ಲಿರು. ಅಮ್ಮ ಪ್ರತಿದಿನ ಕಾಡಿಗೆ ಹೋಗ್ತಿದ್ದಳು, ಆದ್ರೆ ಚಿನ್ನು ಅವಳ ಹಿಂದೆ ಹೋಗ್ತಿರ್ಲಿಲ್ಲ. ಒಂದು ದಿನ ಚಿನ್ನು ಅಮ್ಮನನ್ನು ಗುಟ್ಟಾಗಿ ಹಿಂಬಾಲಿಸಿದ. ಇನ್ಮುಂದೆ ನೀನ್ ಒಬ್ಳೇ ಬರ್ಬೇಡ, ನಾನು ನಿನ್ ಜೊತೆ ಬರ್ತೀನಿ. ನೀನು ನನ್ನ ಮಗ ಮಾತ್ರ ಅಲ್ಲ, ನನ್ನ ಒಳ್ಳೆಯ ಸ್ನೇಹಿತ ಕೂಡ. ನೋಡಿ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ ಆಗಿ ನಿಮಗೆ ಯಾವ ಒಂದು ಅನಿಮಲ್ ಕ್ಯಾರೆಕ್ಟರ್ ಬೇಕಲ್ವಾ, ಸೊ ನೀವು ಅದನ್ನ ಚಾಟ್ ಜಿಪಿಟಿಗೆ ಕೇಳಿದ್ರೆ ನಿಮಗೆ ಅಲ್ಲಿ
ವಿಡಿಯೋ ಪ್ರಾಂಪ್ಟ್, ಇಮೇಜ್ ಪ್ರಾಂಪ್ಟ್ ಹಾಗೆ AI ವಾಯ್ಸ್ ಕೂಡ ನಿಮಗೆ ಚಾಟ್ ಜಿಪಿಟಿನೇ ನೀಡುತ್ತೆ. ಸೊ ನೀವು ಅದನ್ನ ತೆಗೆದುಕೊಂಡು ಈ ರೀತಿಯಾದಂತಹ ಪ್ರೊಸೀಜರನ್ನು ಫಾಲೋ ಮಾಡಿ ಈ ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ನಾವು ಮೊಬೈಲ್ನಲ್ಲೇ ಈ ರೀತಿಯ 3D ಆನಿಮಲ್ ವಿಡಿಯೋಸ್ ಮಾಡ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಇಂಟ್ರೆಸ್ಟಿಂಗ್ AI ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೆ ಬೈ ಬಾಯ್.